श्रीगुरुभ्यो नमः। सृष्टिस्थित्यप्येह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्था समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ 18ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಮೈತ್ರೇಯ ಉವಾಚ ನಿಶಮ್ಯ ಆತ್ಮಭುವಾಗೀತಂ ಕಾರಣಂ ಶಂಕಯೋಜ್ಜಿತಾಃ ತತಃ ಸರ್ವೇ ನ್ಯವರ್ತಂತ ತ್ರಿದಿವಾಯ ದಿವೌಕಸಃ. ಇಂದ್ರಾದಿ ದೇವತೆಗಳು ಪ್ರಾರ್ಥನೆ ಮಾಡಿದರು, ಯಾಕೆ ಇಷ್ಟು ಕತ್ತಲಾಗಿದೆ ಹಾಗೆ ಅಂತ. ಆಗ ಬ್ರಹ್ಮದೇವರು ದ್ವಿತೀಯ ಗರ್ಭದಿಂದ ಆಗಿರೋದು, ದ್ವಿತೀಯ ಗರ್ಭದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರಿದ್ದಾರೆ. ಅದರಿಂದ ಅವರು ಯಾರೆಲ್ಲ ಜೈ ವಿಜಯರ ಒಂದು ಸನ್ನಿಧಾನವೂ ಇದೆ ಅವರಲ್ಲಿ. ಅದರಿಂದ ಈ ರೀತಿಯಾಗಿ ಕತ್ತಲೆ ಆಗಿದೆ ಅಂತ ಇಂದ್ರಾದಿ ದೇವತೆಗಳಿಗೆ ಬಂದ ಸಂಶಯವನ್ನ ಬ್ರಹ್ಮದೇವರು ಪರಿಹಾರ ಮಾಡಿದರು. ಬ್ರಹ್ಮದೇವರಿಂದ ತಿಳಿದು ತಮ್ಮ ಸಂದೇಹ ಪರಿಹರಿಸಲ್ಪಟ್ಟವರಾಗಿ ಬ್ರಹ್ಮಲೋಕದಿಂದ ಅವರೆಲ್ಲರೂ ಕೂಡ ತಮ್ಮ ವಾಸಸ್ಥಾನ ತ್ರಿದಿವಾಯ ದಿವೌಕಸಃ, ತ್ರಿದಿವ ಅಂದ್ರೆ ಅದೇ ಸ್ವರ್ಗಕ್ಕೆ ಅವರೆಲ್ಲರೂ ಕೂಡ ವಾಪಸ್ ಹೋದರು ಹಾಗೆಂತ. ದಿತಿಸ್ತು ಭರ್ತುರಾದೇಶಾತ್ ಅಪತ್ಯ ಪರಿಶಂಕಿನಿ ಪೂರ್ಣೇ ವರ್ಷಶತೆ ಸಾಧ್ವಿ ಪುತ್ರೌ ಪ್ರಸುಷುವೇ ಯಮೌ. ದಿತಿದೇವಿ ತನ್ನ ಮಕ್ಕಳನ್ನ ಪರಮಾತ್ಮ ಸಂಹಾರ ಮಾಡ್ತಾನೆ ಅಂತ ಗೊತ್ತಿದೆ, ಅದಕ್ಕೆ ಗರ್ಭವನ್ನ ಹೊರಗೆ ಬಿಡ್ತಾ ಇಲ್ಲ. ಅವರು ಹೊಟ್ಟೆ ಒಳಗೆ ಇಟ್ಕೊಂಡ್ರು. ಆದರೂ ಕೂಡ ಕಶ್ಯಪರ ಮಾತಿನಂತೆ 100 ವರ್ಷಗಳು ಆದ ಬಳಿಕ 100 ವರ್ಷ ಗರ್ಭವನ್ನ ಧರಿಸಿದ್ದಾರೆ. ಹಾಗೆ ಆದ ಬಳಿಕ ಇಬ್ಬರು ಮಕ್ಕಳಿಗೆ ಅವಳಿ ಜವಳಿ ಟ್ವಿನ್ಸ್ ಅಂತ ಹೇಳ್ತೀವಿ, ಅವರು ಹುಟ್ಟಿದ್ರು ಹಾಗೆ ಅಂತ. ಉತ್ಪಾತ ಬಹವಸ್ತತ್ರ ನಿಪೇತುರ್ ಜಾಯಮಾನಯೋಃ ದಿವಿ ಭುವ್ಯಂತರಿಕ್ಷೇ ಚ ಲೋಕಸ್ಯ ಚ ಭಯಾವಹಾಃ. ಈ ಇಬ್ಬರು ಗಂಡು ಮಕ್ಕಳು ಕೂಡ ಭವಿಷ್ಯದಲ್ಲಿ ಜನರಿಗೆ ತುಂಬ ಹಿಂಸೆಯನ್ನ ಕೊಡ್ಲಿಕ್ಕಿದ್ದಾರೆ ಎಂಬ ಅದಕ್ಕಾಗಿ ಅನೇಕ ಅಪಶಕುನಗಳು ಕಂಡು ಬಂತು ಅಂತ ಮೈತ್ರೇಯರು ಹೇಳ್ತಾ ಇದ್ದಾರೆ. ಅವರು ಇಬ್ಬರು ಹುಟ್ಟಿದ ಸಮಯದಲ್ಲಿ ಸ್ವರ್ಗ ಭೂಮಿ ಆಕಾಶಗಳಲ್ಲಿ ನಾನಾ ವಿಧವಾದ ದುಷ್ಟ ಶಕುನಗಳು ಅದು ಉಂಟಾಯಿತು. ಲೋಕಸ್ಯ ಚ ಭಯಾವಹಾಹ, ಎಲ್ಲ ಜನರು ತುಂಬ ಹೆದರಿದ್ರಂತೆ, ಏನಾಗ್ತದೋ ಏನೋ ಹಾಗೆ ಅಂತ. ನೋಡಿ, ದೈತ್ಯರು ಅಂದ್ರೆ ಹೀಗೆ ಇರ್ತಾರೆ. ಸಹ ಚಲ ಭುವಶ್ಚೇಲುಃ ದಿಶಃ ಸರ್ವಾ ಪ್ರಜ್ವಲುಃ ಸೋಲ್ಕಾಶ್ಚಾಶನಯಃ ಪೇತುಃ ಕೇತಭಶ್ಚಾರ್ತಿ ಹೇತವಃ. ಏನಾಯ್ತು ಅಪಶಕುನಗಳು ಅಂತ ಹೇಳ್ತಾರೆ. ಪರ್ವತದಿಂದ ಸಹಿತವಾದ ಭೂಮಿಯ ಭಾಗಗಳು ಭೂಕಂಪ ಆಯಿತು ಅಂತ. ಸಹಚಲ ಭುವಶ್ಚೇಲುಹು, ಅನುಕಂಪ ಆಯಿತು. ದಿಶಃ ಸರ್ವಾಹ ಪ್ರಜ್ವಲುಹು, ಎಲ್ಲ 4 ದಿಕ್ಕುಗಳಲ್ಲೂ ಕೂಡ ಬೆಂಕಿಯ ಜ್ವಾಲೆಗಳು ಬರ್ತಾ ಇದೆ ಹಾಗೆಂತ ಹೇಳ್ತಾರೆ. ವಲ್ಕನೈಸ್ ಅಂತ ಹೇಳ್ತಾರೆ ನೋಡಿ. ಚೋಲ್ಕಾಶ್ಚಾಶನಯ ಹಾಗೆ ಅಂತ. ಅಂಥದ್ದು ಆಕಾಶದಿಂದ ಬೀಳ್ತಾ ಇರ್ತದಂತೆ. ಹೇತವಃ ಚ ಅರ್ತಿಹೇತವಃ, ಗುಡುಗು ಮಿಂಚು ಇತ್ಯಾದಿಗಳು ಅಷ್ಟು ಪ್ರಕಾಶವಾಗಿ ಇತ್ತಂತೆ. ಧೂಮಕೇತುಗಳು ಅಂದ್ರೆ ಧೂಮದಿಂದ ಕೂಡಿದವಾದ ಗ್ರಹಗಳು ಅಂತ ಹೇಳ್ತಾರೆ, ಅದನ್ನೇ ಧೂಮಕೇತು ಅಂತ ಕರೆಯೋದು. ಅದು ಆಕಾಶದಲ್ಲಿ ಹೆಚ್ಚು ಕಂಡು ಬಂತು ಅಂತ ಹೇಳ್ತಾರೆ. ಇದೆಲ್ಲ ನೋಡಿ ಅಪಶಕುನಗಳು. ಇನ್ನು ವವೌ ವಾಯು ಸುದುಸ್ಪರ್ಶಃ ಫಟ್ಕಾರಾರಾವಮಾನ್ ಮುಹುಃ ಉನ್ಮೂಲಯನ್ ನಗಪತೀನ್ ವಾತ್ಯಾನೀಕೋ ರಜೋಧ್ವಜಃ. ಮಹಾಧ್ವನಿ ಮಾಡ್ತಾ ಮತ್ತೆ ಮತ್ತೆ ಅನೇಕ ಬಿರುಗಾಳಿಯಿಂದ ಮರಗಳೆಲ್ಲ ಬುಡ ಸಮೇತವಾಗಿ ಕೆಳಗೆ ಉರುಳಿದವು ಅಂತ ಹೇಳ್ತಾರೆ. ಅನೇಕ ಕಣ್ಣನ್ನು ಮುಚ್ಚತಕ್ಕ ಧೂಳುಗಳು ಅದೆಲ್ಲ ಕಡೆ ಅದು ಸ್ಪರ್ಶವಾಯಿತು ಅಂತ ಹೇಳ್ತಾರೆ.
ಅನೇಕ ದುಃಖದಾಯಕವಾದ ನೋವುಗಳು ಶರೀರದಲ್ಲಿ ಉಂಟಾಯಿತು ಅಂತ. ವಾತ್ಯಾನೀಕೋ ರಜೋಧ್ವಜ, ವಾತ ನಿಮಿತ್ತವಾದ ಶರೀರದಲ್ಲಿ ವಾತ ನಿಮಿತ್ತವಾಗಿ ನೋವುಗಳು ಬರುತ್ತದೆ, ಅದೆಲ್ಲವೂ ಕೂಡ ಉಂಟಾಯಿತು ಅಂತ ಹೇಳ್ತಾರೆ. ಇಲ್ಲಿ ಫಟ್ಕಾರಾರವಾನ್ ಅಂತ ಬಂತು. ಈ ಫಟ್ಕಾರ ಅದೆಲ್ಲವನ್ನು ಫೂತ್ಕಾರ, ಕಿಲಕಿಲ ಹಾಗೆಂಬ ಶಬ್ದ ಎಲ್ಲವೂ ಕೂಡ ಗಾಳಿಯ ಶಬ್ದವನ್ನ ತಿಳಿಸಿಕೊಡತಕ್ಕದ್ದು ಅಂತ ಹೇಳ್ತಾರೆ. ಅದೇ ಥರ ನರಿಗಳು, ಒಂಟೆಗಳು, ಕತ್ತೆಗಳು, ಅವುಗಳ ಪ್ರಾಣಿಗಳನ್ನು ಕೂಡ ಟಂಕಾರ, ಖಾತ್ಕಾರ ಹಾಗೆಂತ ಅದರ ಧ್ವನಿಯನ್ನ ಹೇಳತಕ್ಕ ಶಬ್ದಗಳು. ಹಾಗೆಂತ ಆಚಾರ್ಯರು ಅಭಿಧಾನ ಎಂಬ ಗ್ರಂಥದಲ್ಲಿ ಯಾವ ಧ್ವನಿ ಯಾವ ಪ್ರಾಣಿ ಇದು ಹಾಗೆಂಬ ಅದನ್ನು ಕೂಡ ಆಚಾರ್ಯರು ಸೂಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅನೇಕ ಕಡೆ ಪುರಾಣಗಳಲ್ಲಿ ಈ ತರ ಶಬ್ದಗಳು ಕೇಳಿ ಬರ್ತದೆ. ಇದು ಯಾವ ಶಬ್ದ, ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತ ನಮಗೆ ಗೊತ್ತಿರೋದಿಲ್ಲ. ಆಚಾರ್ಯರು ಅದಕ್ಕಾಗಿ ಇಲ್ಲಿ ಒಂದು ಕಡೆ ಅದನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ.